ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನಿನ್ನೆ ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಭೇಟಿಯನ್ನು ಕೊಟ್ಟಿದ್ದರು. HAL ವಿಮಾನ ನಿಲ್ದಾಣದಲ್ಲಿ ಇಳಿದಂಥ ಮೋದಿಯವರು ಅಲ್ಲಿ BJP ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ರು. ತದನಂತರದಲ್ಲಿ ಕನಕಪುರ ರಸ್ತೆಯಲ್ಲಿರುವಂಥ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಹೋಗಿ ಧ್ಯಾನ ಮಂದಿರದ ಉದ್ಘಾಟನೆಯನ್ನು ಮಾಡಿದ್ರು. ಪ್ರಧಾನಿ ಮೋದಿಯವರ ಭಾಷಣ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಒಳಗೊಂಡಿತ್ತು. ನಿನ್ನೆ ಅವರು ಪ್ರತಿ ಬಾರಿಯೂ ಕೂಡ ಇಡೀ ಭಾಷಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂಥ ಅಭೂತಪೂರ್ವವಾದಂಥ ಜಯ ಏನಿದೆ, ಎಷ್ಟೋ ವರ್ಷಗಳ ನಂತರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರವನ್ನು ಹಿಡಿಯೋದಕ್ಕೆ ಅಲ್ಲಿನ ಕಾರ್ಯಕರ್ತರೇ ಕಾರಣ ಅನ್ನುವಂಥದ್ದನ್ನು ಬಹಳಷ್ಟು ಬಾರಿ ಇಡೀ ಭಾಷಣದಲ್ಲಿ ಮೆನ್ಷನ್ ಮಾಡ್ತಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. 3-4 ವಿಚಾರಗಳು ಬಹಳಷ್ಟು ಗಮನ ಸೆಳೀತು. ಗಂಗೋತ್ರಿಯಿಂದ ಅರಬ್ಬಿ ಸಮುದ್ರದವರೆಗೂ ಕೂಡ ಕಮಲ ಅರಳಿರುವಂಥ ವಿಚಾರವನ್ನು ಬಹಳ ಹೆಮ್ಮೆಯಿಂದ ಮೋದಿಯವರು ಹೇಳಿಕೊಂಡರು. ಜೊತೆಗೆ ಕರ್ನಾಟಕದ ವಿಚಾರದಲ್ಲಿ ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಇಲ್ಲಿ CM ಕುರ್ಚಿ ಕಿತ್ತಾಟ ಇನ್ನೆಷ್ಟು ದಿನಗಳ ಕಾಲ ಮುಂದುವರಿಯಿತು ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಹೇಳಿದ್ರು. ಜೊತೆಗೆ ದೇಶದ ಪ್ರಗತಿಗೆ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಮನುಷ್ಯನ 2 ಕಣ್ಣು ಇದ್ದ ಹಾಗೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿ ಮೋದಿಯವರು ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಅಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನು ಅವರದೇ ಶೈಲಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಸಫಾಯಿ ಕರ್ಮಚಾರಿಗಳಿಗೆ ವೇತನ ದೊರೆತಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಜೊತೆಗೆ ತೆಲಂಗಾಣದಲ್ಲಿ ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಮತ್ತು ಕೇರಳ ವಿಚಾರವನ್ನು ಬಹಳ ಮಜವಾಗಿ ಅವರೇ ಒಂದು ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಕೇರಳದಲ್ಲಿ ಬಹುಮತ ಬಂದಿದ್ದರೂ ಕೂಡ ಇನ್ನೂ ಕೂಡ ಅವರ ಕೈಯಲ್ಲಿ CM ಆಯ್ಕೆ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಜೊತೆಗೆ ಕರ್ನಾಟಕದ್ದು CM ಇನ್ನೆಷ್ಟು ದಿನ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಅಧಿಕಾರದಲ್ಲಿರುತ್ತೋ ಅಲ್ಲೆಲ್ಲವೂ ಕೂಡ ಖಜಾನೆ ಲೂಟಿ ಹೊಡೆಯೋದು ಬಿಟ್ಟರೆ ಬೇರೆ ಏನು ಕೆಲಸನೂ ಮಾಡಲ್ಲ. ಅವ್ರು ನಿಜವಾಗಿಯೂ ಜನಪರವಾದಂಥ ಯಾವುದೇ ಥರದ ಕೆಲಸವನ್ನು ಕೂಡ ಮಾಡೋದಿಲ್ಲ. ಅವರಿಗೆ ಜನಗಳ ಅಭಿವೃದ್ಧಿ ಮುಖ್ಯ ಅಲ್ಲ, ಬರೀ ಅವರವರ ಹೊಟ್ಟೆ ತುಂಬಿಸ್ಕೊಳ್ಳೋದನ್ನು ನೋಡ್ತಾರೆ, ಖಜಾನೆ ಲೂಟಿ ಮಾಡ್ತಾರೆ, ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೆ. ಜೊತೆಗೆ ಆಂತರಿಕವಾದಂಥ ಒಳಜಗಳಗಳು, ಅದರ ಜೊತೆಗೆ ಕುರ್ಚಿ ಕಿತ್ತಾಟ, CM ಯಾರಾಗಬೇಕು, ನಾನಾಗಬೇಕು, ನೀನಾಗಬೇಕು, ಇಷ್ಟೇ ಅನ್ನುವಂಥ ರೀತಿಯಲ್ಲಿ ಅವ್ರದೇ ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಜೊತೆಗೆ ಬೆಂಗಳೂರನ್ನು ಬಹಳಷ್ಟು ಒಳ್ಳೆ ಪದಗಳಲ್ಲಿ ಹಾಡಿ ಹೊಗಳಿದ್ದಾರೆ ಮೋದಿಯವರು. ಬೆಂಗಳೂರನ್ನು ಭಾರತದ ಭವಿಷ್ಯದ ಇಂಜಿನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವತ್ತು ಇಡೀ ಜಗತ್ತು ಡಿಜಿಟಲ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದರೆ ಬೆಂಗಳೂರಿನ ಯುವ ಶಕ್ತಿಯೇ ಅದಕ್ಕೆ ಪ್ರಮುಖವಾದಂಥ ಕಾರಣ. ಕರ್ನಾಟಕದ IT ನೈಪುಣ್ಯ ಮತ್ತು ಸಂಶೋಧನೆಗಳು ದೇಶದ ಸ್ವಾವಲಂಬಿಗಳಾಗಿನಿಸಿದೆ. ಜೊತೆಗೆ ಕೊರೋನಾ ಆರ್ಥಿಕ ಚೇತರಿಕೆಯಲ್ಲಿ ಕರ್ನಾಟಕದ ರೈತರು ಮತ್ತು ಉದ್ಯಮಿಗಳ ಕೊಡುಗೆಯನ್ನು ಮೋದಿಯವರು ಹಾಡಿ ಹೊಗಳಿರುವಂಥದ್ದು. ನಿನ್ನೆ ಮೋದಿಯವರ ಈ ಒಂದು ಭಾಷಣ ಬಹಳಷ್ಟು ಗಮನ ಸೆಳೀತು. ಅವರದ್ದೇ ಆದಂಥ ರೀತಿಯಲ್ಲಿ ಮತ್ತು ಮೋದಿಯವರು ಒಂದು 2-3 ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ದೇಶದ ಯುದ್ಧದ ಪ್ರಭಾವದಿಂದ 1 ವರ್ಷಗಳ ಕಾಲ ಯಾರೂ ಕೂಡ ಚಿನ್ನವನ್ನು ಖರೀದಿ ಮಾಡಬೇಡಿ, ತುಂಬ ರೇಟ್ ಇರುತ್ತೆ, ಬಹಳಷ್ಟು ವ್ಯತ್ಯಾಸ ಆಗುತ್ತೆ ಬೆಲೆಯಲ್ಲಿ. ಅದರ ಜೊತೆಗೆ ಹಿತಮಿತವಾಗಿ ಎಷ್ಟು ಬೇಕೋ ಅಷ್ಟು ಈ ತೈಲಗಳನ್ನು, ಅಂದರೆ ಈ ಪೆಟ್ರೋಲ್ ಡೀಸೆಲ್ ಏನಿದೆ ಅದರ ರೇಟು ವೇರಿ ಆಗಬಹುದು, ಬೆಲೆ ಏರಿಕೆ ಆಗಬಹುದು. ಹೀಗಾಗಿ ಎಷ್ಟು ಬೇಕೋ ಅಷ್ಟನ್ನು ಇತಿಮಿತಿಯಲ್ಲಿ ಬಳಸಿ ಅನ್ನುವಂಥ ಒಂದು ಎಚ್ಚರಿಕೆಗಳನ್ನು ಕೂಡ, ಒಂದು 2-3 ಎಚ್ಚರಿಕೆಗಳನ್ನು ಕೂಡ ನಾಡಿನ ಜನತೆಗೆ ಮೋದಿಯವರು ಕೊಟ್ಟಿದ್ದಾರೆ. ಜೊತೆಗೆ ಆಡಳಿತ ಪಕ್ಷವಾದಂಥ ಕಾಂಗ್ರೆಸ್ನ ಟೀಕಿಸುವಂಥ ಕೆಲಸವನ್ನು, ಜೊತೆಗೆ ಇಡೀ ಭಾರತದಲ್ಲಿ ಏನು ಈ ಪಂಚರಾಜ್ಯ ಚುನಾವಣೆಗಳ ಅಭೂತಪೂರ್ವವಾದಂಥ ಗೆಲುವಿತ್ತು ಅದೆಲ್ಲವನ್ನು ಕೂಡ ಮೋದಿಯವರು ತಮ್ಮದೇ ಆದಂಥ ರೀತಿಯಲ್ಲಿ ನಿನ್ನೆಯ ಭಾಷಣದಲ್ಲಿ ಮಾತಾಡಿದರು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.